5, 4, 3, 2, 1 0. ನಿಧಾನವಾಗಿ ಎರಡು ಕೈಗಳನ್ನ ಬಿಡಿಸ್ತಾ ಅಷ್ಟೇ ನಿಧಾನವಾಗಿ ಎರಡು ಕಣ್ಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ನಾವು ಆರೋಹಣ ಕುರಿತು ಮಾತಾಡ್ತಿದ್ವಿ. ಅಸೆನ್ಷನ್, 3ನೇ ಆಯಾಮದಿಂದ 5ನೇ ಆಯಾಮಕ್ಕೆ. 3ನೇ ಆಯಾಮದ ಫೀಲಿಂಗ್ಸ್ ಏನು, 5ನೇ ಆಯಾಮದ ಫೀಲಿಂಗ್ಸ್ ಏನು? ಈ ಮೊದಲು ನಿಮ್ಗೆ ಫ್ರೀಕ್ವೆನ್ಸಿ ಹೆಚ್ಚು ಮಾಡ್ಕೊಳ್ಳೋ ಟೆಕ್ನಿಕ್ ಹೇಳಿದ್ದು ನೆನಪಿರ್ಬೋದು. ನೆನಪಿರ್ದೇ ಇದ್ರು ನೆನಪು ಮಾಡ್ಕೊಳ್ಳಿ, ಆ ವಿಡಿಯೋ ಬೇಕಿದ್ರೆ ನೋಡ್ಕೊಳ್ಳಿ. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಇಡೀ ಬ್ರಹ್ಮಾಂಡ ಫ್ರೀಕ್ವೆನ್ಸಿ ಮೇಲೆ ಇರೋದು. ನೀವು ಆಧ್ಯಾತ್ಮಿಕತೆ ಓದ್ರಿ ಬಿಡ್ರಿ, ಪ್ರಾಕ್ಟೀಸ್ ಮಾಡ್ರಿ ಬಿಡ್ರಿ, ನಿಮ್ಗಿದ್ ಗೊತ್ತಿರ್ಲಿ ಬಿಡ್ಲಿ, ನೀವು ಆ ಫೀಲಿಂಗ್ಸ್ ಅನ್ನ ಇಟ್ಕೊಂಡು ಆ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡಿದ್ರೆ ನೀವು ಹೈಯೆಸ್ಟ್ ಸ್ಪಿರಿಚುವಲ್ ಬೀಯಿಂಗ್ಸ್. 1ರಿಂದ 100ರವರೆಗೆ, ಲಾಸ್ಟ್ ಗ್ರಾಟಿಟ್ಯೂಡ್ ವರೆಗೆ. ಭಯ ಇದು ಎಲ್ಲ ಹಿಡ್ಕೊಂಡು ನಿಮ್ಗೆ ನೆನಪಿದ್ರೆ ನೆನಪು ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ಬಹಳ ಮುಖ್ಯ. ಈಗ ಅದ ಪಾಯಿಂಟಿಗೆ ಬರೋಣ. 3ನೇ ಆಯಾಮದ ಫ್ರೀಕ್ವೆನ್ಸಿ ಏನು, 5ನೇ ಆಯಾಮದ ಫ್ರೀಕ್ವೆನ್ಸಿ ಏನು? 4ನೇ ಆಯಾಮ ಯಾಕೆ ನೀವು ಅದು ಪ್ರಶ್ನೆ ಇರ್ಬೋದು ನೀವು. ಓಕೆ, 4ನೇ ಆಯಾಮ ಒಂದು ಕನಸಿನ ಸ್ಥಿತಿ ಅಂತ ಇಟ್ಕೊಳ್ಳಿ. ಈಗ ರಾತ್ರಿ ಎಲ್ಲ ಕಳೆದಿದೆ, ಬೆಳಕಾಗೋದಿದೆ, ಸ್ವಲ್ಪ ಹೊತ್ತು ಆ ಮುಂಜಾನೆಯ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಆ ರೀತಿಯ ಟರ್ನಿಂಗ್ ಪಾಯಿಂಟ್ 4ನೇ ಆಯಾಮ. 3ನೇ ಆಯಾಮ ಏನು? ದುಃಖ, ಸೇಡು, ದ್ವೇಷ, ಮತ್ತೇನಂತೀರಿ, ಹೊಟ್ಟೆ ಕಿಚ್ಚು, ಮತ್ತೆ ಇದಕ್ಕೇನೇನ್ ಇನ್ನೂ ಇಂಥ ಎಷ್ಟು ಗುಣಗಳನ್ನ ಜೋಡಿಸ್ತಿರೋ ಜೋಡಿಸಿ. ಕ್ರೋಧ, ಲೋಭ, ಮೋಹ, ಒಂದು ರೀತಿ ಈಗೋ, ಏನೇನ್ ಜೋಡಿಸ್ತೀರಿ ಜೋಡಿಸಿರಿ ಮಾಸ್ಟರ್ಸ್. ನಿಮಗೆ ಗೊತ್ತಿರೋ ಶಬ್ದಗಳ ಮನೆಗಳನ್ನ, ವಿಚಾರಗಳನ್ನ, ಇವೆಲ್ಲ 3ನೇ ಆಯಾಮ. ಅವರು 10 ವರ್ಷದ ಹಿಂದೆ ನನಗೆ ಹೀಗೆ ಮಾತಾಡಿದ್ರು, ಅವ್ರನ್ನ ನಾನು ಬಿಡೋದಿಲ್ಲ. ನೋ ಪ್ರಾಬ್ಲಮ್, ಬಿಡಬೇಡಿ, ಇಟ್ಕೊಳ್ಳಿ, ಯಾರು ಬೇಡ. ಇಲ್ಲ, ಅವ್ರನ್ನ ಅಲ್ಲೇ ಬಿಟ್ಟು ನೀವು ಮೇಲಿನ ಆಯಾಮಕ್ಕೆ ಬರೋದಾದ್ರೆ ಬನ್ನಿ. ಮೇಲಿನ ಆಯಾಮಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು? ಅವ್ರನ್ನಲ್ಲೇ ಬಿಡು. ಅವ್ರ ಜೊತೆ ನೀವು ಫೈಟಿಂಗ್ ನಿಂತ್ರೆ ನೀವು ಅಲ್ಲೇ ಉಳಿತೀರಿ. ಈಗ ಒಂದ್ ಟ್ರೈನ್ ಹೊಂಟಿದೆ, ನಿಮ್ ಊರಿಗೆ ಬಂದು ರೀಚ್ ಆಗೋದಿದೆ, ನೀವೆಲ್ಲೇ 100 ಕಿಲೋಮೀಟರ್ 1000 ಕಿಲೋಮೀಟರ್ ದೂರದಲ್ಲಿದ್ದೀರಿ ರೈಲ್ವೆ ಸ್ಟೇಷನ್ ಅಲ್ಲಿ. ಟ್ರೈನ್ ಬಿಡ್ಬೇಕೀಗ, ಬಿಡ್ತಾ ಇದೆ, ರೆಡಿ ಆಗಿದೆ, ಮೂವ್ ಆಗೋ ಸ್ಥಿತಿಯಲ್ಲಿದೆ. ನೀವು ಇನ್ನೊಬ್ಬರ ಜೊತೆ ಫೈಟ್ ಮಾಡ್ತಾ ಇದೆ. ನಾನ್ ಬಿಡೋದಿಲ್ಲ ನಿನ್ನ, ಹೀಗೆ ಹಾಗೆ. ಟ್ರೈನ್ ಜಸ್ಟ್ ಹೊರಡೋದಿದೆ, ಶುರು ಆಯಿತು. ನೀವು ಅವರನ್ನ ಬಿಟ್ಟು ಟ್ರೈನ್ ಹತ್ತಿರೋ, ಅಲ್ಲೇ ಫೈಟ್ ಮಾಡ್ತೀರ. ಟ್ರೈನ್ ಹತ್ತೀನಿ ಅಂದ್ರೆ ಎಸ್ ಅನ್ನಿ, ಫೈಟ್ ಮಾಡ್ತೀನಿ ಅಂದ್ರೆ ನೋ ಸರ್, ನಾ ಇಲ್ಲೇ ಇರ್ತೀನಿ, ಫೈಟ್ ಮಾಡ್ತೀನಿ, ನೋ. ಎಸ್ ಸರ್, ಓಕೆ. ಈಗ ಈ ಟ್ರೈನ್ ಎಕ್ಸಾಂಪಲ್ಗೆ
ಎಲ್ರು ಎಸ್ ಅಂತ ಇದ್ದೀರಿ. ಓಕೆ, ಇದನ್ನೇ ಲೈಫ್ ಎಕ್ಸಾಂಪಲ್ಗೆ ತಗೊಳ್ಳಿ. 5ನೇ ಆಯಾಮದ ಟ್ರೈನು. ಈಗ ಸೆಕೆಂಡ್ ಕ್ವೆಶನ್. ಓಕೆ, ಕೇಳಿ ಈಗ ಸೆಕೆಂಡ್ ಕ್ವೆಶನ್. 5ನೇ ಆಯಾಮದ ಟ್ರೈನು ಬಿಡೋದ್ರಲ್ಲಿದೆ. ನೀವು 3ನೇ ಆಯಾಮದ ಸ್ಟೇಷನ್ ಅಲ್ಲಿದ್ದೀರಿ. ಒಬ್ರ ಜೊತೆ ಫೈಟ್ ಮಾಡ್ತಾ ಇದ್ದೀರಿ. ಟ್ರೈನ್ ಪಕ್ಕಾನೇ ಇದೆ. ಟ್ರೈನ್ ಬಿಡೋದಕ್ಕೆ ಶುರು ಆಯ್ತು. ನೀವೇನ್ ಮಾಡ್ತಾ ಇದ್ರಿ? ರಿಯಲಿ ವಾಸ್ತವಿಕವಾಗಿ ನೀವ್ ಏನ್ ಮಾಡ್ತಾ ಇದ್ರಿ? ಟ್ರೈನ್ ಹತ್ತಾ ಇದ್ದೀರಾ, ಅವ್ರ ಜೊತೆ ಫೈಟ್ ಮಾಡ್ತಾ ಇದ್ದೀರಾ. ಫೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದನ್ ಅಥವಾ ಎಸ್ ಅನ್. ಇಲ್ಲ ಫೈಟ್ ಮಾಡೋದು ಬಿಟ್ಟು ನಾನು ಟ್ರೈನ್ ಬರ್ತೀನಿ ಅಂದ್ರೆ ಫೈಟ್ ಮಾಡ್ತಾ ಇದ್ದೀರಿ. ನೋಡಿ, ರಿಯಲ್ ಲೈಫ್ ಅಲ್ಲಿ ಟ್ರೈನ್ ಹತ್ತಿದೀವಿ ಹೇಳೋದು ಬಹಳ ಈಸಿ. ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು ಅಟ್ ಪ್ರೆಸೆಂಟ್? ನಮ್ಮ ನೆರೆ ಮನೆಯವರ ಜೊತೆಗೆ ಹೇಗಿದ್ದೀವಿ? ನಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಹೇಗಿದ್ದೀವಿ? ನಮ್ಮ ಸಂಬಂಧಿಕರ ಜೊತೆ ಹೇಗಿದ್ದೀವಿ? ನಮ್ಮ ಒಡನಾಡಿಗಳ ಜೊತೆ ಹೇಗಿದ್ದೀವಿ? ಇನ್ನು ಫೈಟಿಂಗ್ ಮೋಡಲ್ಲಿ ಇದೀವ? ಬಿಟ್ಟು ಹಾಯಾಗಿ ತಣ್ಣಗಿದೀವಿ. ಫೈಟಿಂಗ್ ಮೋಡಲ್ಲಿ ಇದ್ರೆ ಫೈಟಿಂಗ್ ಅಂತ ಒಂದ್ ಶಬ್ದ ಹಾಕಿ. ಇಲ್ಲ ಸರ್ ಕೂಲ್ ಆಗಿದ್ದೀವಿ ಅಂದ್ರೆ ಕೂಲ್ ಅಂತ ಹಾಕಿ. ನೋಡೋಣ ಯಾವ್ದಿದೆ. ಆನ್ ಟ್ರೈನ್ ಯಾರ ಜೊತೆಗೂ ಫೈಟಿಂಗ್ ಇಲ್ಲ. ಕೂಲ್. ಹ್ಮ್, ಅವ್ರನ್ನೆಲ್ಲ ಬಿಟ್ಟು 50-50. ಓಕೆ. ಹ್ಮ್, ಕೂಲ್. ಓಕೆ, ಕೂಲ್. ನಿಜಕ್ಕೂ ನಿಮ್ಮ ಆತ್ಮವನ್ನೇ ಕೇಳ್ಕೊಳ್ಳಿ. ಈ ಪ್ರಶ್ನೆ ಮುಂದೆ ಹೋಗ್ತಾ ಇದ್ದೀವಿ. ಈ ಪ್ರಶ್ನೆಗೆ ಇಡೀ ದಿನ ನಿಮ್ಮನ್ನ ನೀವು ಕೇಳ್ಕೊಳ್ರಿ. ಆ ಎದುರಿಗೆ ಬರೋ ಆ ಸನ್ನಿವೇಶಗಳಿಗೆ, ಆ ವ್ಯಕ್ತಿಗಳಿಗೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಕುಂದಗೋಳ್ ಸರ್ ಹೇಳಿದ್ರು 50-50. ಮನುಷ್ಯ ಆಲ್ಮೋಸ್ಟ್ 50-50. 100ಕ್ಕೆ 100 ಕೂಲ್. ಓಕೆ, ಸರಿ, ವೆರಿ ಗುಡ್. ಹಾಗಾದ್ರೆ ನೀವು ಟ್ರೈನಲ್ಲಿ ಇದ್ದೀರಿ, 5ನೇ ಆಯಾಮದಲ್ಲಿ ಇದ್ರಿ. ಯಾರ ಆನ್ಸರ್ ಮಾಡಿಲ್ವೋ ಅವರು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. 5ನೇ ಆಯಾಮಕ್ಕೆ ವಿಕಾಸ ಹೊಂದೋದು ಅಂದ್ರೆ ಈ ರೀತಿ ಇದೆ. ನೀವು ಅವ್ರ ಜೊತೆ ಫೈಟಿಂಗ್ ಬಿಟ್ಟು ಟ್ರೈನ್ ಹತ್ತೋದು ಅಂದ್ರೆ ಒಂದು ರೀತಿ ಅವರನ್ನ ಕ್ಷಮಿಸಿ ನೀವು ಮುಂದೆ ಹೋದಂಗೆ. ಕ್ಷಮಿಸಿದ್ದೀರಾ ಎಲ್ಲರೂ? ಇಲ್ಲ ಅಂದ್ರೆ ನೀವಿನ್ನು 3ನೇ ಆಯಾಮ. ಇಲ್ಲ ಸರ್ ಏನಾದ್ರೂ ಆಗ್ಲಿ, ಅವ್ರ ಪಾಡಿಗೆ ಅವರು, ಪಾಡಿಗೆ ನಾವು. ಇಲ್ಲಿವರೆಗೆ ಅಟ್ಲೀಸ್ಟ್ 50-50 ಇದ್ವಿ. ನಿಜಕ್ಕೂ ಇಲ್ಲಿವರೆಗೆ ಕ್ಷಮಿಸಿರ್ಲಿಲ್ಲ ಅಂತ ನೀವು ಅಂದ್ರೆ ಸರಿ, ಮುಂದೆ ಹೇಗಿರ್ತಿರೋ ಹಾಗೆ ಯೋಚನೆ ಮಾಡ್ಕೊಂಡಿರಿ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? 5ನೇ ಆಯಾಮ ಮತ್ತು
ಮೂರನೇ ಆಯಾಮ. ಯಾರು ಈ ಎಲ್ಲವುಗಳನ್ನ ಬಿಟ್ಟು ಉನ್ನತೋನ್ನತ ಫೀಲಿಂಗು, ಉನ್ನತೋನ್ನತ ಸ್ಥಿತಿಯಲ್ಲಿ, ಭಾವದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳಿದೀವಿ, ಅವರಿಂದಾನೇ ಈ ಮಾರ್ಗಕ್ಕೆ ಬಂದಿದ್ದೀವಿ, ಈ ಮಾರ್ಗ ಸಿಕ್ಕಿದೆ. ಇದನ್ನ ದಾಟಿ ನಾವು ಹೇಗೆ ಉನ್ನತೋನ್ನತ ಸ್ಥಿತಿಗೆ ಹೋಗ್ತೀವೋ ಅಷ್ಟು ನಾವು ಮುಂದಿನ ಡೈಮೆನ್ಷನ್ ಅಲ್ಲಿ ಇದೀವಿ. ಅಂದ್ರೆ ಥರ್ಡ್ ಡೈಮೆನ್ಷನ್ ಅಂದ್ರೆ ಇವೆಲ್ಲ ಹೆವಿ ಲೋಡ್ ಇಟ್ಕೊಂಡಂಗೆ. ಫಿಫ್ತ್ ಅಂದ್ರೆ ಎಲ್ಲ ಹೆವಿ ಲೋಡ್ ಇಳಿಸಿ ನಾವು ಹಗುರಾಗಿ ಮೇಲೆ ಹೋದಂಗೆ. ನೀವು ಬಲೂನ್ ರೀತಿ ಮೇಲೆ ಹೋಗೋರಿದ್ದೀರಿ, ಪಕ್ಷಿ ರೀತಿ ಮೇಲೆ ಹೋಗೋರಿದ್ದೀರಿ, ಬಟ್ ನೀವೆಲ್ಲ ಇವುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ. ಬಿಟ್ರೆ ಮೇಲೆ ಹೋಗ್ತೀರಿ, ಹಿಡ್ಕೊಂಡ್ರೆ ಇಲ್ಲೇ ಇರ್ತೀರಿ. ಆಯ್ಕೆ ನಿಮ್ಮದು. ಈಗ ನಿನ್ನೆ ಕರ್ಮಸಿದ್ಧ ಅಂತ ತಿಳ್ಕೊಂಡಿದ್ರಿ. ಕರ್ಮಸಿದ್ಧಾಂತ ಎಷ್ಟು ಹೆವಿ ಅಂತ ನಾವು ತಿಳ್ಕೊಂಡಿದ್ದೀವೋ ಅಲ್ಲಿಂದ ನಾವು ನೋಡಿದ್ರೆ ನಾವು ಇಬ್ರು ಫ್ರೆಂಡ್ಲಿ ಆಗಿ ಬಂದು ಅಗ್ರಿಮೆಂಟ್ ಮೇಲೆ ಬಂದು ಈ ರೀತಿ ಪಾತ್ರಗಳನ್ನ ನಿಭಾಯಿಸಿ ಅಲ್ಲಿ ಹೋಗಿ ಮತ್ತೆ ಮುಂದಿನ ಸಲ ಪಾತ್ರಗಳನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಿ ಹೋಗ್ತೀವಿ. ಅದನ್ನು ಮರ್ತದ್ದಕ್ಕೆ ಈ ಜನ್ಮ ಮರಣ ಚಕ್ರ. ಈಗ ನೆನಪು ಮಾಡ್ಕೊಂಡ್ರೆ ಈ ಜನ್ಮ ಮರಣ ಚಕ್ರದಿಂದ ಮುಕ್ತ, ನೀವು ಮುಂದಿನ ಆಯಾಮಕ್ಕೆ ಸೂಕ್ತ. ಕ್ಲಿಯರ್ ಆಯ್ತಾ ಮಾಸ್ಟರ್ಸ್? ಈಗ ಹೇಳಿ, ಈ ಸ್ಥಿತಿಯಲ್ಲಿದ್ರೆ ನೀವು ಯಾವ ಆಯಾಮದಲ್ಲಿ ಇರ್ತೀರಿ? ಮಿನಿಮಮ್ 5ನೇ ಆಯಾಮದಲ್ಲಿ. ಈಗ ಹೇಳಿ, ನೀವು 5ನೇ ಆಯಾಮದ ಜೀವಿಗಳು, 3ನೇ ಆಯಾಮದ ಜೀವಿಗಳು. 5 ಅಥವಾ 3 ಟೈಪ್ ಮಾಡಿ. ಓಕೆ ಓಕೆ ಎಸ್, ಸರಿ. 5 5 5. ಓಕೆ. ಈಗ ನೆಕ್ಸ್ಟ್ ಒಂದ್ ಪ್ರಶ್ನೆ ಕೇಳಿ. ಈ ಜಗತ್ತು ನಿಮ್ನ ಯಾವ ಕಡೆ ತಗೊಂಡ್ ಹೊಂಟಿದೆ ಅಂತ ಅನ್ಲಿಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಈ ಭೂಮಿಯ ಸಿನಿಮಾಗಳೆಲ್ಲ ಹೇಗಿವೆ? ಓಕೆ, 5ನೇ ಆಯಾಮ. ನಿಮ್ಮ ಭೂಮಿಯ ಸಿನಿಮಾಗಳೆಲ್ಲ ಹೇಗಿವೆ? ನಾನು ಯಾರು ಅಂತ ತಿಳ್ಕೊಂಡಿದೀಯ? ನಾನು ಯಾರ ಮಗ ಅಂತ ತಿಳ್ಕೊಂಡಿದೀಯ? ಯಾರಾದ್ರೂ ಏನಾದ್ರು ಹೊಡೆದ್ರೆ ನಮ್ ಕುಟುಂಬ, ನಮ್ ತಂದೆಗೆ, ನಮ್ ತಾಯಿಗೆ, ನಮ್ ಫ್ಯಾಮಿಲಿಗೆ ಹೊಡಿತೀಯ, ಅವ್ರ ಫ್ಯಾಮಿಲಿಗೆ ರಿಟರ್ನ್ ಮಾಡಿ. ನಿನ್ನ ಬಿಡೋದಿಲ್ಲ, ನಿನ್ನ ಸುಮ್ನೆ ಬಿಡೋದಿಲ್ಲ. ಇಡೀ ಒಂದು ಸಿನಿಮಾ ಮುಗಿಯೋವರೆಗೂ, ಕೊನೆಗೆ ಆ ಸೇಡನ್ನ ತೀರ್ಸ್ಕೋವರೆಗೆ ಆ ಸಿನಿಮಾ ಇದೆ. ಹೌದೋ ಅಲ್ವೋ? ಸಿನಿಮಾಗಳ ಪರಿಸ್ಥಿತಿ ಇದು. ಹೌದೋ ಅಲ್ವೋ? ಕಾನೂನನ್ನ ಪಕ್ಕಕ್ಕಿಟ್ಟು ಸೇಡನ್ನ ತೀರಿಸ್ಕೊಳ್ಳೋದು. ಓಕೆ, ಸಿನಿಮಾ ಬಿಡಿ. ಓಕೆ, ಈಗಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ? ನನಗೆ ನೀನು ಎಣ್ಣೆ ಸಪ್ಲೈ ಮಾಡೋದಿಲ್ವೇ? ನಾನು ನಿನ್ ಮೇಲೆ ಬಾಂಬ್. ನನ್ನ ಹತ್ರ ನೀನು ತಗೊಳ್ಳೋದಿಲ್ವೇ? ಮಾರ್ಕೆಟಿಂಗ್ ಮಾಡೋದಿಲ್ವೇ? ನಿನ್ನ ಹತ್ರ ಡಬಲ್ ಟಿಬಲ್ ಟ್ಯಾಕ್ಸ್ ಆಗ್ತದೆ ನಿನಗೆ. ನನ್ ಮಾತು ಕೇಳೋದಿಲ್ವಾ? ನಿನ್ನ ಪಕ್ಕದ ದೇಶದವರಿಗೆ ನಾನು ವೆಪನ್ ಸಪ್ಲೈ ಮಾಡ್ತೇನೆ. ನಿನ್ನ ಪಕ್ಕದ ದೇಶದಲ್ಲಿ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತೇನೆ. ನಿನ್ನ ಪಕ್ಕದ ದೇಶದವರಿಗೆ ನಾನು ಸಪೋರ್ಟ್ ಮಾಡ್ತೇನೆ. ಇಡೀ ಜಗತ್ತು ಹೇಗೆ? ಓಕೆ, ಈ ಜಗತ್ತಲ್ಲಿ ಬೇಡ ಬೇಡಿ ಮಾತಾಡೋದು, ಇಷ್ಟೇ ಮಾತಾಡೋದು. ಇದು ಪಾಲಿಟಿಕ್ಸ್ ನೋಡಿದ್ರ, ನಿಮ್ಮ ಲೋಕಲ್ ಪಾಲಿಟಿಕ್ಸ್ ಹೇಗಿದೆ? ಎಷ್ಟೋ ಪಕ್ಷಗಳಿವೆ. ಹೇಗಿವೆ ಪಕ್ಷಗಳು? ಸರ್, ಹೆಸರಿಗೆ ಪಕ್ಷಗಳು. ಎಲ್ಲರೂ ಅಧಪತನದಲ್ಲಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಪಾರ್ಸಲಿಟಿಯಲ್ಲಿ ಮುಳುಗಿದ್ದಾರೆ. ಎಷ್ಟು ಸಿಗುತ್ತೋ ಅಷ್ಟು ಹೊಡಿತಾ ಇದ್ದಾರೆ. ನಮ್ಮ ರಾಜಕೀಯ ಪಕ್ಷಗಳು, ನಮ್ಮ ಎಜುಕೇಶನ್ ವ್ಯವಸ್ಥೆ, ನಮ್ಮ ವಿಶ್ವದ ರಾಜಕೀಯ ವ್ಯವಸ್ಥೆ ಸ್ಥಿತಿ
ನಮ್ಮ ಸಿನಿಮಾಗಳು, ನಮ್ಮ ಮಾಧ್ಯಮಗಳು ಹೇಗಿವೆ? ಎಲ್ಲಿ ಮುಳುಗಿವೆ? ಯಾವ್ದ್ರಲ್ಲಿ ಮುಳುಗಿವೆ? 3ನೇ ಆಯಾಮದಲ್ಲೂ 5ನೇ ಆಯಾಮದಲ್ಲೂ. ಎಸ್. ಅಂದ್ರೆ ಈಗ ನಾವು ಅವರ ದೃಷ್ಟಿಯಿಂದ ವ್ಯವಸ್ಥೆಯ ವಿರುದ್ಧವಾಗಿ ಸಾಗ್ತಾ ಇದ್ದೀವಿ. ಇಡೀ ವ್ಯವಸ್ಥೆ 3ನೇ ಆಯಾಮದಲ್ಲಿ. ಓಕೆ, ಅವರ ದೃಷ್ಟಿಯಲ್ಲಿ ನಾವೇನಿದ್ದೀವಿ? ವ್ಯವಸ್ಥೆಯ ವಿರುದ್ಧವಾಗಿ ಸಾಗ್ತಾ ಇದ್ದೀವಿ. ಹೌದೋ ಇಲ್ವೋ? ಇಲ್ಲಿ ಇಂಥ ಫೈಟಿಂಗ್ ನಡೆದಿದೆ, ಇವರು ಫಂಡ್ ಕೊಡೋದಿಲ್ಲ. ಇಂಥ ಆರ್ಗನೈಸೇಷನ್ ಇದೆ, ಇವ್ರು ಫಂಡ್ ಕೊಡೋದಿಲ್ಲ. ಇವ್ರು ನೋಡು ಇಂಥ ಸಿನಿಮಾ ಅಂತೆ, ಇವು ಇಷ್ಟ ಇಲ್ಲಂತೆ. ನೋಡು ನಮ್ ಹೀರೋ ಹಂಗಿದಾನೆ, ಫೈಟಿಂಗ್ ಹೆಂಗಿದೆ. ಅಂದ್ರೆ ಅವರ ದೃಷ್ಟಿಯಲ್ಲಿ ನಾವು ಈ ವ್ಯವಸ್ಥೆಯ ವಿರುದ್ಧವಾಗಿ ಸಾಗ್ತಾ ಇದ್ದೀವಿ. ಹೌದು ಅಲ್ವೋ? ಎಸ್. ಆದರೆ ಒಂದು ಪ್ರಶ್ನೆ, ನಿಜಕ್ಕೂ ವ್ಯವಸ್ಥೆ ವಿರುದ್ಧ ಸಾಗ್ತಾ ಇರೋರು ಅವರು, ನಾವು? ಅವರು. ಹಾಗಾದ್ರೆ ಒಂದು ವಿಷಯ ನೆನ್ಪಿಡಿ, ಅವ್ರು ಇಷ್ಟು ಜನ ಇದ್ದಾರೆ, ನಾವು ಇಷ್ಟೇ ಜನ ಇದ್ದೀವಿ. ಇದು ಹೇಗೆ ಸಾರ್ ಅಸೆನ್ಷನ್? ಈ ಅಸೆನ್ಷನ್ ಹೊಂದಬೇಕಾದ್ರೆ ಅದು ಹಾಗೇ ಇರಬೇಕು. ಇಲ್ಲಿ 1,00,000ಕ್ಕೊಬ್ರು, 1,000ಕ್ಕೊಬ್ರು, 100ಕ್ಕೊಬ್ರು, ಹೀಗೆ ಒಬ್ಬೊಬ್ಬರ ಮೇಲೆ. ಇದೇ ಅಸೆನ್ಷನ್ ಪ್ರಾಸೆಸ್. ನೀವು ಒಂದು ವಸ್ತುವನ್ನ, ಒಂದು ಚಿನ್ನವನ್ನ ಪ್ಯೂರಿಫೈ ಮಾಡಿ, ಎಷ್ಟು ಟನ್ ಗಟ್ಟಲೆ ಅದೆಲ್ಲ ಅದಿರನ್ನ ತಗೊಂಡು ಪ್ಯೂರಿಫೈ ಮಾಡ್ತಾ 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 ಎಷ್ಟು ಒಂದು ಸಣ್ಣ ಒಂದು ಇಟ್ಟಿಗೆ ಲೆವೆಲ್ಗೆ ಬರ್ತದೆ. ಆ ಪ್ಯೂರಿಫಿಕೇಶನ್ ಪ್ರಾಸೆಸ್. ಇದು ಹಾಗೆ ಪ್ಯೂರಿಫಿಕೇಶನ್ ಪ್ರಾಸೆಸ್. ಈ ಟನ್ ಗಟ್ಟಲೆ ಜನರಿಂದ ಒಂದು ಇಟ್ಟಿಗೆ ಲೆವೆಲ್ಗೆ ನಾವೆಲ್ಲ ಕಲೆಕ್ಟ್ ಆಗ್ತಾ ಇದೆ. ಇದು 5ನೇ. ಸ್ಪಷ್ಟ ಆಯ್ತಾ ಮಾಸ್ಟರ್ಸ್? 5ನೇ ಆಯಾಮ. ಕ್ಲಿಯರ್ ಆಯ್ತಾ? ಈ ಕ್ಷಣದಿಂದ ನಾವು 5ನೇ ಆಯಾಮದಲ್ಲಿ ಆನಂದದಿಂದ, ಉಲ್ಲಾಸದಿಂದ, ತಾಜಾತನದಿಂದ, ಹುರುಪಿನಿಂದ, ಖುಷಿ ಖುಷಿಯಾಗಿ ಎಲ್ಲರೂ ಜೊತೆಯಾಗಿ ಈ ಗ್ರೂಪ್ ಅಥವಾ ಇಂಥ ಲೈಕ್ ಮೈಂಡೆಡ್ ಎಲ್ಲರ ಜೊತೆಯಾಗಿ ಹೀಗೆ ಸಾಕ್ತಾ ಇರೋಣ ಅಂದ್ರೆ ಎಸ್. ಥ್ಯಾಂಕ್ ಯು, 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 ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಒಟ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? 5th ಡೈಮೆನ್ಷನ್ನು, 3rd ಡೈಮೆನ್ಷನ್ನು, ಅಸೆನ್ಷನ್ನು ಹೇಗಿರ್ಬೇಕು, ಅಸೆನ್ಷನ್ ಅಂದ್ರೆ ಏನು, 5th ಡೈಮೆನ್ಷನ್ ಅಂದ್ರೆ ಏನು? ಇದಿಷ್ಟೇ ನೋಡಿ ಮಾಸ್ಟರ್ಸ್. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾವತ್ತು 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 ನೀವು ಅತ್ಯುತ್ತಮವಾದ ಫ್ರೀಕ್ವೆನ್ಸಿಯಲ್ಲಿ ಇರಿ. ಅತ್ಯುತ್ತಮವಾದ ಫ್ರೀಕ್ವೆನ್ಸಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.